ಸಂಘರ್ಷ ಪೀಡಿತ ನೇಪಾಳಕ್ಕೆ ಹಂಗಾಮಿ ಮುಖ್ಯಸ್ಥೆ ನೇಮಕ ಆಗಿರುವುದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆಯಾಗಿ ಸುಶೀಲಾ ಕರ್ಕಿ ನೇಮಕವಾಗಿದ್ದಾರೆ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಕರ್ಕಿಗೆ ಹಂಗಾಮಿ ಹೊಣೆಯನ್ನು ಕೊಡಲಾಗಿದೆ. ಸುಶೀಲಾ ಕರ್ಕಿ ನೇಮಕಕ್ಕೆ ಪ್ರತಿಭಟನಾಕಾರರು ಒಪ್ಪಿಕೊಂಡಿದ್ದಾರೆ. ಹೌದು, ಇವರಿದ್ರೆ ನಮಗೇನು ಅಭ್ಯಂತರ ಇಲ್ಲ, ಇವರ ಆಳ್ವಿಕೆ ಬರಲಿ, ನಿವೃತ್ತ ನ್ಯಾಯಮೂರ್ತಿಗಳು ನ್ಯಾಯಾಧೀಶರಲ್ವಾ, ಇವರೇ ನೇಪಾಳವನ್ನು ಮುನ್ನಡೆಸಲಿ ಅಂತೇಳಿ ಒಪ್ಕೊಂಡಿದ್ದಾರೆ ಪ್ರತಿಭಟನಾಕಾರರು. ಅವರು ಒಪ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್. ಈಗ ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಯಾರನ್ನೂ ಅಲ್ಲಿ ಮುಖ್ಯಸ್ಥರಾಗಕ್ಕೆ ಬಿಡಲ್ಲ ಅವರು ಅಂತ. ಸುಶೀಲಾ ಕರ್ಕಿ ನೇಮಕಕ್ಕೆ ಇವರು ಒಪ್ಕೊಂಡಿದ್ದಾರೆ. ನಿನ್ನೆ ಜೆನ್ಜಿ ಯುವಕರ ಸಭೆಯಲ್ಲಿ ಕರ್ಕಿ ಹೆಸರು ಆಯ್ಕೆ ಆಯಿತು. ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಪರವಾಗಿ 2,500ಕ್ಕೂ ಹೆಚ್ಚು ಜನರು ಸಹಿ ಸಂಗ್ರಹ ಮಾಡಿದರು. 1,000 ಜನರು ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಪರವಾಗಿ ಸಹಿ ಹಾಕ್ತಕ್ಕಂಥ ನಿರೀಕ್ಷೆ ಇತ್ತು. ಆದರೆ 2,500ಕ್ಕಿಂತ ಹೆಚ್ಚಿನ ಜನ ಸೈನ್ ಹಾಕಿದಂಥ ಹಿನ್ನೆಲೆಯಲ್ಲಿ ಅವರ ಆಯ್ಕೆ ಆಗಿದೆ. ಯಾವ ಚುನಾವಣೆಗಳು ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಒಂದು ಸರ್ಕಾರವನ್ನು ಮಾಜಿ ಪ್ರಧಾನಿ ಮನೆಗಳನ್ನು ಬಿಡದೆ ಸುಟ್ಟು ಹಾಕೋದ್ರಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳು ಸುಟ್ಟು ಹಾಕಿದ್ರು. ಇಡೀ ನೇಪಾಳವೇ ಯಾವುದೋ ಒಂದು ಭೀಕರ ಬಾಂಬ್ ದಾಳಿಗೆ ಒಳಗಾದಂಥ ನಗರವಾಗಿ ಕಾಣಿಸ್ತಾ ಇದೆ. ಇದರ ಮಧ್ಯೆ ಇಡೀ ನೇಪಾಳ ಜನ ಅಲ್ಲ, ಪ್ರತಿಭಟನಾಕಾರರು ಅದರಲ್ಲಿ ಒಂದು 2,500 ಜನ ಸೈನ್ ಹಾಕಿಬಿಟ್ಟು ಇವರೇ ಮುಖ್ಯಸ್ಥರಾಗಲಿ ಅಂತ ಹೇಳಿದ್ರೆ ಮುಗಿದು ಹೋಯಿತು. ಯಾವ ಚುನಾವಣೆ ಇಲ್ಲ, ಎಲೆಕ್ಷನ್ ರಗಳೆಗಳಿಲ್ಲ, ಕ್ಯಾಂಪೇನ್ಗಳಿಲ್ಲ, ಪ್ರಚಾರ ಇಲ್ಲ, ಹಣ ಇಲ್ಲ, ಪ್ರಭಾವಗಳಿಲ್ಲ, ದೊಂಬಿ ಇಲ್ಲ, ಎಂಥದೂ ಇಲ್ಲ. ಬರೀ 2,500 ಜನ ಸೈನ್ ಹಾಕಿದ್ರು. ನೇಪಾಳದ ಮುಖ್ಯಸ್ಥರು ಯಾರಾಗಬೇಕು ಅಂತೇಳಿ ಡಿಸೈಡ್ ಆಯಿತು. ಇದು ಹಂಗಾಮಿ ಅಂತ ಇದೆ, ಇರಲಿ. ಆದರೂ ಕೂಡ ಒಂದು ಇಡೀ ದೇಶಕ್ಕೆ 2,500 ಜನ ಡಿಸೈಡ್ ಮಾಡಿಬಿಟ್ರಲ್ಲಿ ಇವರೇ ಇರಲಿ ನಮ್ಮ ನಾಳೆ ಇವರೇ ಅಂತ ಹೇಳಿ. ಇದು ವಿಸ್ಮಯ. ಅಂದರೆ ನೇಪಾಳದಲ್ಲಿ ಈಗ ಹೇಗಾಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಓಡಾಡುವಂಥ ಟೈಮ್ ಬಾಂಬ್ ಆಗಿಬಿಟ್ಟಿದ್ದಾನೆ. ಅಧಿಕಾರದ ದರ್ಪ, ಅಲ್ಲಿನ ಬೆಲೆ ಏರಿಕೆ, ಅಲ್ಲಿನ ಭ್ರಷ್ಟಾಚಾರ, ಅಲ್ಲಿನ ಕೆಟ್ಟ ರಾಜಕಾರಣ, ಅಲ್ಲಿನ ಲೂಟಿ ಎಲ್ಲವೂ ಇತ್ತು. ಅಂದರೆ ಬಡವರಾಗೇ ಇರ್ತಾಯಿದ್ರು, ಕೆಲಸ ಇರಲಿಲ್ಲ, ಹೇಗೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕೆಲಸವನ್ನು ಮಾಡ್ಕೊಳ್ತಾ ಇದ್ದರು. ಎಲ್ಲ ಆಕ್ರೋಶ ಮಡುಗಟ್ತಾ ಇತ್ತು. ಒಂದು ಕಾರಣ ಬೇಕಿತ್ತಷ್ಟೇ. ನಾವು ಯಾವಾಗಲೂ ಹೇಳ್ತೀವಲ್ವ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣವೇನು ಅಂಥೇಳಿ. ತತ್ಕ್ಷಣದ ಕಾರಣ ಏನು ಅಂದರೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿಬಿಟ್ರು ಅನ್ನೋದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಅಷ್ಟೇ ಇರುತ್ತಾ, ಅಷ್ಟಕ್ಕಿಷ್ಟೆಲ್ಲ ಆಗಿಬಿಡುತ್ತಾ? ಏನೋ ಅಸಮಾಧಾನ ಮಡುಗಟ್ಟಿರುತ್ತೆ, ಒಂದು ಅವಕಾಶ ಸಿಗುತ್ತಲ್ಲ, ಎಲ್ಲವನ್ನು ಹೊರ ಹಾಕಿಬಿಡ್ತಾರೆ. ವಿಶೇಷವಾಗಿ ಹಣ ಇಲ್ಲದೆ ಇಲ್ಲ. ಇಲ್ಲಿ ಹಣದ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಈ ಒಂದು ಇಡೀ ನೇಪಾಳದ ದಂಗೆ ವಿಚಾರದಲ್ಲಿ. ಪಾಶ್ಚಾತ್ಯ ಪ್ರಭಾವ ಅಲ್ಲಗಳೆಯೋಕ್ಕಾಗಲ್ಲ, ಪಾಶ್ಚಾತ್ಯ ಪ್ರಭಾವವನ್ನು ಅಲ್ಲಗಳೆಯೋಕ್ಕಾಗಲ್ಲ, ಬಾಂಗ್ಲಾ ಪ್ರಭಾವ ಅಲ್ಲಗಳೆಯೋಕ್ಕಾಗಲ್ಲ, ಶ್ರೀಲಂಕಾ ಅಲ್ಲಗಳೆಯೋಕ್ಕಾಗಲ್ಲ. ಪಾಶ್ಚಾತ್ಯ ಅಂದರೆ ನಿಮಗೆ ಅರ್ಥ ಮಾಡ್ಕೊಂಬಿಡಿ ಯಾವ್ಯಾವ ದೇಶಗಳು ಈ ಕಡೆ ಏಷ್ಯಾದ ದೇಶಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ ಅಂಥೇಳಿ. ಸಣ್ಣದೊಂದು ವಿಚಾರ ಇಟ್ಕೊಂಡು ಜೋರಾಗಿ ಅದು ಬೆಂಕಿ ಧಗನೆ ಹೊತ್ತಿ ಉರಿದು ಬಿಟ್ಟಿದೆ ನೇಪಾಳದಲ್ಲಿ. ಸೊ ಹಾಗಾಗಿ ಇದೀಗ ಒಂದು ಯಾರೊಬ್ಬರು ಮುನ್ನಡೆಸೋರು ಬೇಕಲ್ಲ. ಸೊ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಹೆಸರು ಬಂತು, ಆಯಿತು ಅವ್ರು ಆಯ್ಕೆ ಆಗಲಿ ಅಂಥೇಳಿ 2,500 ಜನ ನೇಪಾಳದ ಮುಂದಿನ ಮುಖ್ಯಸ್ಥರನ್ನು ಡಿಸೈಡ್ ಮಾಡಿಬಿಟ್ರು. ಸೈನ್ ಹಾಕಿದ್ರು, ಮುಗಿದು ಹೋಯಿತು. ರಾಷ್ಟ್ರಪತಿ ರಾಮಚಂದ್ರ ಪೌಡೇಲ್ ಅನುಮೋದನೆ ಕೊಟ್ಟಿದ್ದಾರೆ. ಇದಕ್ಕೆ ಬಳಿಕ ಅಧಿಕೃತವಾಗಿ ನೇಮಕ ಆಗ್ತಾರೆ. ಸುಶೀಲಾ ಕರ್ಕಿ ಯಾರು ಅಂದರೆ ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿಯವರು. ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಇದ್ದಾರೆ ಅವರು. ಸುಶೀಲಾ ಕರ್ಕಿ ನೇಪಾಳದ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಎಂಬ ಹೆಗ್ಗಳಿಕೆ ಇವರದ್ದಾಗಿತ್ತು. 1952 ಜೂನ್ 7 ನೇಪಾಳದ ಬಿರತ ನಗರದಲ್ಲಿ ಜನಿಸಿದ್ರು ಇವರು. ರಾಜಕೀಯ ಶಾಸ್ತ್ರ ಮತ್ತು ಕಾನೂನಿನಲ್ಲಿ ಪದವಿಯನ್ನು ವ್ಯಾಸಂಗ ಮಾಡಿದ್ದಾರೆ. ಭಾರತದ ವಾರಾಣಸಿ ಬನಾರಸ್ ವಿವಿಯಲ್ಲಿಯೂ ಕೂಡ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ್ದಾರೆ. ನ್ಯಾಯಾಂಗ ಕ್ಷೇತ್ರಕ್ಕೆ ಪ್ರವೇಶಿಸಕ್ಕಂಥ ಮೊದಲು ಶಿಕ್ಷಕಿಯಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ನಿರ್ಭೀತ ಸಮರ್ಥ ವ್ಯಕ್ತಿತ್ವದ ಕಾರಣದಿಂದಾಗಿ ಖ್ಯಾತಿ ಪಡ್ಕೊಳ್ತಾರೆ ಇವರು. 2006ರ ಸಾಂವಿಧಾನಿಕ ಕರಡು ಸಮಿತಿಯ ಭಾಗವಾಗಿ ಕೆಲಸ ಮಾಡಿದರು. ಬಳಿಕ ಅಲ್ಲಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದರು. ಇದೇ ವೇಳೆ ಮೋದಿ ನೀತಿಗಳ ಬಗ್ಗೆ ಮೆಚ್ಚುಗೆಯನ್ನು ಕೂಡ ಸೂಚಿಸಿದರು ಸುಶೀಲಾ ಕರ್ಕಿ ಅವರು. ಮಧ್ಯಂತರ ಸರ್ಕಾರಕ್ಕೆ ಹಲವು ಬೇಡಿಕೆಯನ್ನು ಇಡಲಾಗಿದೆ. ಇಲ್ಲಿ ನೇಪಾಳದ ಮಧ್ಯಂತರ ಸರ್ಕಾರಕ್ಕೆ ಯುವಕರ ಹಲವು ಷರತ್ತುಗಳಿವೆ. ಈ ಹಿಂದಿನ ಸರ್ಕಾರದಿಂದ ಬೇಸತ್ತಿದ್ದೀವಿ, ನಾವು ಭ್ರಷ್ಟಾಚಾರದಿಂದ ಬೇಸತ್ತಿದ್ದೀವಿ. KP ಶರ್ಮಾ ಒಲಿ ರಾಜೀನಾಮೆ ಕೊಟ್ಟ ಬಳಿಕವೂ ಹೊಸ ಷರತ್ತನ್ನು ಇಲ್ಲಿ ಹಾಕಿದ್ದಾರೆ. ಮೊದಲು ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ, ಇಲ್ಲಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಮಾಡಿ, ತಿದ್ದುಪಡಿಯನ್ನು ಮಾಡಿ, ಇಲ್ಲವೇ ಇಡೀ ಸಂವಿಧಾನವನ್ನೇ ಇಲ್ಲಿ ಚೇಂಜ್ ಮಾಡಿಬಿಡಿ, ಸಂವಿಧಾನವನ್ನೇ ಸಂಪೂರ್ಣ ಹೊಸದಾಗಿ ಬರೀಬೇಕು ಅಂಥೇಳಿ ನೇಪಾಳದಲ್ಲಿ ಆಗ್ರಹ ಕೇಳಿಬಂದಿದೆ. ಲೂಟಿ ಹೊಡೆದಿರುವ ಆಸ್ತಿಯ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು. 3 ದಶಕಗಳಿಂದ ರಾಜಕೀಯ ನಾಯಕರು ಲೂಟಿ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಅಕ್ರಮಾಸ್ತಿ ಜಪ್ತಿ ಮಾಡಬೇಕು ಅಂತ ಕೂಡ ಈ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಷರತ್ತನ್ನು ಹಾಕಿದ್ದಾರೆ.